ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಇಂದಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನ ಮಂಗಳವಾರದ ಪಂಚಾಂಗದ ವಿಶೇಷತೆ ಹಾಗೆ 12 ರಾಶಿಗಳ ಫಲಾಫಲ ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನ ನೀಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲನೇದಾಗಿ ಈ ದಿನ ಮಂಗಳವಾರ ಎಷ್ಟು ಮಂಗಳಕರವಾಗಿದೆ, ಪಂಚಾಂಗದ ವಿಶೇಷತೆಯನ್ನು ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶರತೌ ವಾಚನ್ನ ಸದದಾತು ಅನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗ ಏನು ಗಮನಿಸೋಣ. ಶ್ರೀ ಶೋಭಕರ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು. ದಶಮಿ ತಿಥಿ, ಪುನರ್ವಸು ನಕ್ಷತ್ರ. ಈ ದಿವಸ ಮಂಗಳವಾರ ಸಾಮಾನ್ಯವಾಗಿ ಶುಭ ಕಾರ್ಯಗಳನ್ನು ಮಾಡಲ್ಲ. ಆದರೆ ಭಗವಂತನ ಸ್ಮರಣೆಗೆ ಅತ್ಯಂತ ಶುಭಪ್ರದವಾದ ಕಾಲ ದಶಮಿ ತಿಥಿ. ಬೇರೆ ಶುಕ್ಲ ಪಕ್ಷದ ದಶಮಿ ಅಂದರೆ ಚಂದ್ರನಿಗೆ ಪಕ್ಷದ ಬಲ ತುಂಬಿರುತ್ತೆ. ಮಂಗಳವಾರ ಚಂದ್ರನ ಆರಾಧನೆ ಹಾಗೂ ಸುಬ್ರಹ್ಮಣ್ಯನ ಪ್ರಾರ್ಥನೆ. ನೋಡಿ, ಕುಜ ಹಾಗೂ ಚಂದ್ರರಿಗೆ ಅನ್ಯೋನ್ಯ ಮಿತ್ರತ್ವ ಇದೆ. ನಾವು ಕ್ಲೋಸ್ ಫ್ರೆಂಡ್ಸ್ ಅಂತೀವಲ್ಲ, ಹಾಗೆ ಈ ಕುಜ ಹಾಗೆ ಚಂದ್ರನಿಗೆ ಪಕ್ಷದ ಬಲ. ಆ ದಶಮಿ ತಿಥಿ ಆ ಸಂಪೂರ್ಣ ಬಲವನ್ನು ಸೂಚಿಸುತ್ತೆ. ಈ ವಾರದಲ್ಲಿ ನೋಡಿ, ನೀವು ಮಾಡಿದಂತಹ ಪೂಜೆ ಅದು ಮನಸ್ಸಿಗೆ ಒಂದು ಮಹಾ ಫಲವನ್ನು ತಂದುಕೊಡುತ್ತೆ. ಚಂದ್ರ ಚೆನ್ನಾಗಿದ್ದಾಗ ಸಾಮಾನ್ಯವಾಗಿ ಮನಸ್ಸು ಪ್ರಫುಲ್ಲವಾಗಿರುತ್ತೆ. ಯಾವುದಕ್ಕೂ ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲ ರಾಶಿಯವರಿಗೂ ಒಂದು ರೀತಿಯ ಒಂದು ಮನೋದಾರ್ಢ್ಯತೆ ಅಂತೀವಲ್ಲ, ಅದು ಉಂಟಾಗುತ್ತೆ ಪಕ್ಷದ ಬಲ ಇದ್ದಾಗ. ಅದು ಈ ಮಂಗಳವಾರ ಇನ್ನೊಂದನ್ನು ಸೇರ್ಪಡೆ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯನ ಆರಾಧನೆ, ಒಂದು ವಿಶೇಷವಾದ ಸ್ತುತಿ ಇದೆ. ಅದನ್ನು ಹೇಳಿಕೊಂಡ್ರೆ ಶತ್ರುಗಳ ಭಯ ನಿವಾರಣೆ ಆಗುತ್ತೆ. ಅಷ್ಟೈಶ್ವರ್ಯಪ್ರದ ಅಂತ ಅಲ್ಲಿ ಆ ಸ್ತುತಿಯಲ್ಲಿದೆ. ಹಾಗಾಗಿ ನಿಮ್ಮ ಮನಸ್ಸು ಸಂಕಲ್ಪ ಮಾಡಿದ ಐಶ್ವರ್ಯ, ಅದು ವಿದ್ಯಾ ಐಶ್ವರ್ಯ ಇರಬಹುದು, ಹಣಕಾಸಿನ ಐಶ್ವರ್ಯ ಇರಬಹುದು, ವೃತ್ತಿಯ ಐಶ್ವರ್ಯ ಇರಬಹುದು. ನಿಮ್ಮ ಸಂಕಲ್ಪ ಏನು ನೀವು ಯೋಚನೆ ಮಾಡಬೇಕು. ಜೊತೆಗೆ ಆರೋಗ್ಯ ಎಷ್ಟು ಪೂರ್ಣತೆಯಿಂದ ಕೂಡಿದೆ ಅಂದರೆ ಈ ಸ್ತುತಿ ಅಷ್ಟು ಚೆನ್ನಾಗಿದೆ. ಆ ಸ್ತುತಿಯನ್ನು ಗಮನಿಸಿ. ಸರ್ವಶತ್ರು ಕ್ಷಯಕರಂ ಸರ್ವರೋಗ ನಿವಾರಣಂ ಅಷ್ಟೈಶ್ವರ್ಯಪ್ರದಂ ನಿತ್ಯಂ ಸರ್ವಲೋಕೈಕ ಪಾವನಂ. ಇದು ಸುಬ್ರಹ್ಮಣ್ಯ ಮಂತ್ರಸ್ತವ ಅಂತ. ಇದು ಅತ್ಯಂತ ವಿಶೇಷವಾದ ಸ್ತುತಿ. ಈ ಮಂಗಳವಾರ ದಿವಸ ತಾವೆಲ್ಲ ಈ ಒಂದು ಸ್ತುತಿಯನ್ನು ಮಾಡಲಿ. ಎಷ್ಟು ಬಾರಿ ಮಾಡಬೇಕು ಅನ್ನುವಂಥ ಒಂದು ಯೋಚನೆ ಇರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಗೆ 108 ಬಾರಿ. ಅದು ತುಂಬ ಪ್ರಿಯವಾದದ್ದು ಮತ್ತು ಶ್ರೇಷ್ಠವಾದದ್ದು. ಇಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಮಗೆ ಸಮಯ ಇಲ್ಲ ಅಂತಕ್ಕಂಥವ್ರು, ಸಮಯ ಇಲ್ಲ ಅನ್ನಬಾರ್ದು, ಮಾಡಬೇಕು. ಸ್ವಲ್ಪ ಅರ್ಧ ಗಂಟೆ ಮುಂಚೆ ಇದ್ದರೆ ಆಗಿಬಿಡುತ್ತೆ. ಅದನ್ನು ನಾವು ಅಳವಡಿಸ್ಕೊಳ್ಬೇಕು. ಇನ್ನು ಯಾವುದೋ ಪ್ರಯಾಣ ಇತ್ಯಾದಿ ಇನ್ಯಾವುದೋ ಒತ್ತಡದಲ್ಲಿರ್ತಕ್ಕಂಥವರು ಶ್ರದ್ಧೆಯಿಂದ 6 ಬಾರಿ ಹೇಳ್ಕೊಳ್ಬಹುದು. ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.